ಓಕೆ. ಸಾಮಾನ್ಯವಾಗಿ ಈ ಥರದ್ದೊಂದು ರಕ್ತನಾಳಗಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದರೆ ಅದು ಒಳಗಡೆ ಏನೋ ಆಗ್ಬಿಟ್ಟಿದೆ ಅನ್ನುವಂಥ ಭಯ ಕಾಡ್ತಾ ಇರುತ್ತೆ. ಸೊ ಈ ವೇನ್ಸ್ ಏನೆಲ್ಲ ಕೆಲಸಗಳನ್ನು ಮಾಡುತ್ತೆ, ಇದ್ರದ್ದು ಪ್ರಾಮುಖ್ಯತೆ ಏನು ದೇಹದಲ್ಲಿ? ಇವಾಗ ನಾನು ಅವಾಗಲೇ ತಿಳಿಸ್ಕೊಟ್ಟಂಗೆ ಇವಾಗ ಯೂಶ್ವಲಿ ಏನಾಗುತ್ತಂದರೆ ನಮ್ಮ ದೇಹದಲ್ಲಿ 2 ಸಂಚಾರ ಆಗುತ್ತೆ. ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ, ಅದು ಯೂಶ್ವಲಿ ಕೆಟ್ಟ ರಕ್ತ ಅಂತ, ಅಂದರೆ ಒಳ್ಳೆ ರಕ್ತ ಅಂತ ಹೇಳ್ಬೋದು. ಅಂದರೆ ಎಲ್ಲರಿಗೂ ಜನಗಳಿಗೆ ಅರ್ಥ ಆಗಲಿ ಅಂತ, ಅಂದರೆ ಕೆಟ್ಟ ರಕ್ತ ಒಳ್ಳೆ ರಕ್ತ ಅಂತಿರಲ್ಲ. ಅಲ್ಲೇನಾಗುತ್ತೆ ಅಂದರೆ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ದೇಹಕ್ಕೆ ಈ ಲಂಗ್ಸಿಂದ ಅಂದರೆ ಹಾರ್ಟಿಂದ ಒಳ್ಳೆ ರಕ್ತ ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ ಇರುತ್ತಲ್ಲ ಅದು ಎಲ್ಲ ಬಾಡಿಗೆ ಸಂಚಾರ ಆಗುತ್ತೆ ಫಸ್ಟ್. ಆದರೆ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂದರೆ ಕಾರ್ಬನ್ ಡೈಆಕ್ಸೈಡ್, ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡ್ಬಿಟ್ಟು ಹಾರ್ಟಿಗೆ ಸಪ್ಲೈ ಆಗುತ್ತೆ. ಅಂದರೆ ಅದು ಮತ್ತೆ ಬಂದ್ಬಿಟ್ಟು ಮತ್ತು ಅಲ್ಲಿಂದ ಲಂಗ್ಸಿಂದ ಮತ್ತು ಅದು ಸೈಕಲ್ ಅದು. ಸೊ ಯೂಶ್ವಲಿ ಈ ವೆರಿಕೋಸ್ ವೇನ್ಸ್ ಏನಾಗುತ್ತಂದರೆ ಕಾಲಿಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳೇನಿದೆ ಅಲ್ಲಿ ಅಂದರೆ ವೇನ್ಸ್ ಏನಿದೆ ಅಂದರೆ ಡಿಆಕ್ಸಿಜನೇಟೆಡ್ ಬ್ಲಡ್ ಮೇಲೆ ಬರಬೇಕಲ್ಲ, ಆ ವೇನ್ಸ್ಗಳು ಅಬ್ವಿಯಸ್ಲಿ ಟಾರ್ಕ್ವೆಟ್ ಆಗುತ್ತೆ ಅಥವಾ ಊತ ಬರುತ್ತೆ, ಆವಾಗ ವೆರಿಕೋಸ್ ವೇನ್ಸ್ ಆಗುತ್ತೆ. ಅದರಲ್ಲಿ 2 ಥರ ವೆರಿಕೋಸ್ ವೇನ್ಸ್ ಇರುತ್ತೆ. ಒಂದು ಸೂಪರ್ಫಿಷಿಯಲ್ ವೆರಿಕೋಸ್ ವೇನ್ಸ್ ಮತ್ತು ಡೀಪ್ ವೆರಿಕೋಸ್ ವೇನ್ಸ್. ಯೂಶ್ವಲಿ ಏನಾಗುತ್ತೆ ಅಂದರೆ ಇವಾಗ ಸೂಪರ್ಫಿಷಿಯಲ್ ವೆರಿಕೋಸ್ ವೇನ್ಸ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಅಂದರೆ ಕಾಲಲ್ಲಿ ಒಂಥರ ಜೇಡರ ಬಲೆ ಥರ ಆಗಿರುತ್ತೆ, ಆಮೇಲೆ ಒಂಥರ ಕಾಲಿನ ರಕ್ತನಾಳಗಳು ಉಬ್ಬಿರೋದು ಕಣ್ಣಿಗೆ ಕಾಣುತ್ತೆ ಅಂತ. ಆದರೆ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಅಲ್ಲಿ ಡೀಪ್ ವೆರಿಕೋಸ್ ವೇನ್ಸ್ ಅಂತ ಇರುತ್ತೆ. ಅಂದರೆ ಕಾಲೆಲ್ಲ ನೋಡೋಕ್ಕೆ ಏನು ತೊಂದರೆನೇ ಇರಲ್ಲ, ಆದರೆ ಏನೋ ಮೀನು ಖಂಡಗಳಿಗಿಂತ ಕೆಳಗಡೆನಿದೆಯಲ್ಲ ಅಲ್ಲಿ ಊತ ಬರುತ್ತೆ ಅಥವಾ ಕಲರ್ ಚೇಂಜಸ್ ಆಗುತ್ತೆ, ಕಪ್ಪುಗಾಗಿರುತ್ತೆ. ಸೊ ಅದರ ಅರ್ಥ ಏನು ಅಂತ ಹೇಳಿದ್ರೆ ಅದು ಒಳಗಡೆ ಡೀಪ್ ವೆರಿಕೋಸ್ ವೇನ್ಸ್ ಆಗ್ತಾ ಇದೆ. ಅಂದರೆ ಒಳಗಡೆ ಇರ್ತಕ್ಕಂಥ ರಕ್ತನಾಳಗಳು ಅಲ್ಲಿ ಉಬ್ಬಿ ತೊಂದರೆ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಎಷ್ಟೋ ಜನಕ್ಕೆ ಇದಕ್ಕೂ ಕೂಡ ಆಪರೇಷನ್ ಮಾಡ್ತಾರೆ ಅನ್ನುವಂಥ ವಿಷಯ ಗೊತ್ತಾದಾಗ ಹೆದರಿಕೆಗೆ ಒಳಗಡೆ ಆಗ್ತಾರೆ. ಯಾವ ಥರ ಆಪರೇಷನ್ ಮಾಡ್ತಾರೆ, ಆ ಸಣ್ಣ ರಕ್ತನಾಳಗಳನ್ನು ಹೇಗೆ ರಿಪೇರ್ ಮಾಡ್ತಾರೆ ಅಂತೇಳಿ ಯಾವ ಹಂತದಲ್ಲಿ ಆಪರೇಷನ್ ಸಜೆಸ್ಟ್ ಮಾಡ್ತೀರಾ? ಯೂಶ್ವಲಿ ನನ್ನ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಎಷ್ಟೊಂದು ಸರಿ ಯೂಶ್ವಲಿ ವೆರಿಕೋಸ್ ವೇನ್ಸ್ ಆಗಿರುತ್ತಲ್ಲ ಆ ವೆರಿಕೋಸ್ ವೇನ್ಸ್ನ ತೆಗೆದುಬಿಟ್ಟು ಆರ್ಟಿಫಿಷಿಯಲ್ ವೇನ್ಸ್ನ ಅಲ್ಲಿ ಕಳಿಸ್ತಾರೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಏನೋ ಕೆಲವೊಂದು ಸರಿ DVT ಅಂತ ಆಗುತ್ತೆ, ಅಥವಾ ಅಲ್ಲೇನಾದರೂ ಕೆಲವೊಂದು ಸರಿ ಸ್ಟೆಂಟ್ ಹಾಕೋಕ್ಕಾದ್ರೆ ಸ್ಟೆಂಟ್ ಹಾಕೋದು ಆ ಥರ ಮಾಡ್ತಾರೆ. ಬಟ್ ಯೂಶ್ವಲಿ ಏನಂತ ಹೇಳಿದ್ರೆ ನನ್ನ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಈವನ್ ಗಾಯಗಳಾಗ್ಬಿಟ್ಟು ಅಲ್ಲಿ ಏನು ವಾಸಿನೇ ಆಗ್ತಾ ಇರಲ್ಲ ಅಂತಂದ್ರೂ ಕೂಡ ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಸೊ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಆಪ್ರೇಷನ್ನೇ ಎಷ್ಟೊಂದು ಸರಿ ಆಪ್ರೇಷನ್ ಮಾಡಿದರೂ ಕೂಡ ಸಕ್ಸಸ್ ಆಗಲ್ಲ. ಈ ಗಾಯಗಳಾಗ್ಬಿಡ್ತು ಅಂತ ಹೇಳಿದ್ರೆ ಅಥವಾ ಗ್ಯಾಂಗ್ರೀನ್ ಆಗಿತ್ತು ಅಂತ ಹೇಳಿದ್ರೆ ಕೆಲವೊಂದು ಸರಿ ಆಂಪುಟೇಷನ್ ಮಾಡಿಬಿಡ್ತಾರೆ. ಅಂದರೆ ಬೆರಳಿಗಾಗಿತ್ತಾ ಬೆರಳೆ ಕಟ್ ಮಾಡ್ತಾರೆ, ಅಥವಾ ಇನ್ನೊಂದು ತೊಡೆವರೆಗೂ ಆಗಿತ್ತಾ ತೊಡೆವರೆಗೂ ಕಟ್ ಮಾಡ್ತಾ ಇರ್ತಾರೆ, ಅಥವಾ ಏನೋ ವೇನ್ಸ್ ಏನಿದೆಯಲ್ಲ ಆ ವೇನ್ಸ್ಗೆ ಅಂದರೆ ಟಾರ್ಕ್ವೆಟ್ ಆಗಿರ್ತಕ್ಕಂಥ ವೇನ್ಸ್ ತೆಗೆದ್ರ ಜೊತೆಗೆ ಅಲ್ಲಿ ಗಾಯಗಳಾಗಿತ್ತು ಅಂದರೆ ಗಾಯಗಳು ಒಂದು ವರ್ಷ 2 ವರ್ಷ ಆದ್ರೂ ಏನೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಏನೆಲ್ಲ ಮೆಡಿಸಿನ್ಸ್ ತೊಗೊಂಡ್ರೂ ಕೂಡ ಅದು ನಾರ್ಮಲ್ ಆಗ್ತಾನೆ ಇರಲ್ಲ, ಗಾಯಗಳು ಒಣಗ್ತಾನೆ ಇರಲ್ಲ. ಇದು ಯಾಕೆ ಅಂತೇಳಿದ್ರೆ ಅಲ್ಲಿರ್ತಕ್ಕಂಥ ಆ ವೇನ್ಸ್ಗಳು ಅಂದರೆ ಹೆಲ್ದಿ ಏನೋ ಬ್ಲಡ್ ಸಪ್ಲೈ ಆಗಬೇಕಲ್ವ, ಅಲ್ಲಿ ಹೆಲ್ದಿ ಬ್ಲಡ್ ಸಪ್ಲೈನೇ ಆಗಲ್ಲ. ಹೆಲ್ದಿ ಬ್ಲಡ್ ಸಪ್ಲೈ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನರಿಷ್ಮೆಂಟ್ ಸಿಗಬೇಕು, ಆಕ್ಸಿಜನ್ ಸಿಗಬೇಕು, ಅಲ್ಲಿ ಸೆಲ್ಸ್ ರೀಗ್ರೋತ್ ಆಗಬೇಕು ಅಂದರೆ. ಬಟ್ ಆಯುರ್ವೇದದಲ್ಲಿ ಗಾಯಗಳಾಗಿದ್ದರೂ ಕೂಡ ಆ ವೇನ್ಸ್ ಕೂಡ ನಾರ್ಮಲ್ ಆಗುತ್ತೆ. ಅಂದರೆ ಏನು ವೆರಿಕೋಸ್ ವೇನ್ಸ್ ಇದೆಯಲ್ಲ ಅದು ಕೂಡ ನಾರ್ಮಲ್ ಆಗುತ್ತೆ, ಜೊತೆಗೆ ಆ ಗಾಯಗಳು ಕೂಡ ಸಂಪೂರ್ಣವಾಗಿ ವಾಸಿ ಮಾಡ್ಬೋದು. ಏನೂ ಟೆನ್ಷನ್ ಮಾಡೋಂಥದ್ದು ಬೇಡ. ಓಕೆ. ಯಾರ್ಯಾರಲ್ಲಿ ಸಮಸ್ಯೆ ಕಂಡು ಬರುತ್ತೆ ಅಂದರೆ ಗರ್ಭಿಣಿಯರಲ್ಲಿ, ಈಗ ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ಅಂತ ಹೇಳಿದ್ರಿ, ಅದನ್ನು ಬಿಟ್ಟರೆ ಕಾಂಪ್ಲಿಕೇಶನ್ಸ್ ಅನ್ನೋದಾದರೆ ಯಾವ ಥರ ಆಗುತ್ತೆ? ಇವಾಗ ನೋಡಿ ಯೂಶ್ವಲಿ ಯಾರ್ಯಾರಿಗೆ ಕಾಣಿಸ್ಕೊಳ್ಳುತ್ತೆ ಅಂತ ಫಸ್ಟ್ ಹೇಳೋಣ. ಇವಾಗ ಫಾರ್ ಎಕ್ಸಾಂಪಲ್ ಜಾಸ್ತಿ ಏನೋ ಗಾಡಿ ಡ್ರೈವ್ ಮಾಡ್ತಾ ಇರ್ತಾರೆ, ಅವ್ರು ಜಾಸ್ತಿ ಕೂತ್ಕೊಂಡೇ ಕೆಲಸ ಮಾಡಬೇಕಾಗತ್ತೆ, ಅಂದರೆ ಜಾಸ್ತಿಗೆ ಅಕ್ಸಲ್ರೇಟರು ಕ್ಲಚ್ಚು ಎಲ್ಲ ಕೊಡಬೇಕಾಗತ್ತೆ. ಅಂಥವ್ರಿಗೂ ಕೂಡ ಚಾನ್ಸಸ್ ಇದೆ ಕಾಣಿಸ್ಕೊಳ್ಳೋಕ್ಕೆ. ಆವಾಗಲೇ ತಿಳಿಸ್ಕೊಟ್ಟಂಗೆ ಹೆಣ್ಮಕ್ಳು ಅವ್ರಿಗೂ ಆಗುತ್ತೆ. ಆಮೇಲೆ ಕಿರಾಣಿ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾರಲ್ವ ಅಂಥವ್ರಿಗೆ, ಆಮೇಲೆ ವಾಚ್ಮ್ಯಾನ್ಸ್ಗಳಿಗೆ, ಆ ರೀತಿ ಯೂಶ್ವಲಿ ಏನಂತ ಹೇಳಿದ್ರೆ ಯಾರು ನಿಂತ್ಕೊಂಡೇ ಯಾರು ಕೆಲಸ ಮಾಡ್ತಾರಲ್ವ ಅಂಥವ್ರಿಗೆ ಈ ವೆರಿಕೋಸ್ ವೇನ್ಸ್ ಬರೋದು, ವೆರಿಕೋಸಿಟಿ ಆಗೋದು ತುಂಬ ಸರ್ವೇ ಸಾಮಾನ್ಯವಾಗಿರುತ್ತೆ. ಟೀಚರ್ಸ್ಗೂ ಆಗಿರ್ಬೋದು, ಅವ್ರೇನು 1 ಗಂಟೆ ಬಂದು ಕೂತ್ಕೊಂಡು ಕೆಲಸ ಮಾಡ್ತಾರೆ. ಬಟ್ ಕೆಲವೊಂದು ಸರಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗಳಿಗೆ 8 ಅವರ್ ಗಟ್ಟಲೆ ನಿಂತ್ಕೋಬೇಕಾಗತ್ತೆ. ಸೊ ಅಂಥವ್ರಿಗೂ ಕೂಡ ಈ ವೆರಿಕೋಸ್ ವೇನ್ಸ್ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ನೊಂದು ಮೇನ್ ಆಗಿ ಸ್ಮೋಕ್ ಮಾಡೋರ್ಗೂ ಕೂಡ ಈ ವೆರಿಕೋಸ್ ವೇನ್ಸ್ ಮ್ಯಾಕ್ಸಿಮಮ್ ಬರುತ್ತೆ ಅಂತಲೇ ಹೇಳ್ಬೋದು.